ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವ್ಲಾಗ್ ಫುಲ್ ನೋಡಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಮ್ಮ ತಂಗಿನ ಕರ್ಕೊಂಡು ಬರಬೇಕಲ್ಲ, ಕುಂಕುಮ ಅರಿಶಿನ ಶಾಸ್ತ್ರ ಎಲ್ಲ ಮಾಡಿಬಿಟ್ಟು, ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಇನ್ನು ಆಲ್ಮೋಸ್ಟ್ 2 to 3 ಡೇಸ್ ಇದೆ ಅಷ್ಟೇ. ಇನ್ನು ರಶಿಕಾನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬಂದು ಅವಳಿಗೆ ಇನ್ನೊಂದು ಸಲ ಸ್ನಾನ ಮಾಡಿಸ್ತೀನಿ. ಏನಕ್ಕಂದರೆ ಅಲ್ಲೆಲ್ಲ ಸ್ವಲ್ಪ ಗಲೀಜು, ಆಟ ಆಡಿರ್ತಾರೆ, ವಾಶ್ರೂಮ್ಸ್ಗೆಲ್ಲ ಹೋಗಿರ್ತಾರಲ್ವ, ಹಾಗಾಗಿ ನಾನು ಬಂದ ತಕ್ಷಣ ಒಂದು ಸಲ ಸ್ನಾನ ಮಾಡಿಸ್ಬಿಡ್ತೀನಿ. ಆಗ ಬೇರೆ ಏನಾದರೂ ಇನ್ಫೆಕ್ಷನ್ಸ್ ಆಗೋದೆಲ್ಲನೂ ತಪ್ಪುತ್ತೆ ಅಂತ. ಇನ್ನು ಅಮ್ಮ ಕಲರ್ ಹಾಕೋತಿದ್ದಾರೆ. ಮೊದಲು ಇವರು ಮಾಮೂಲಿ ಈ ಡೈ ಥರ ಬರ್ತಿತ್ತಲ್ಲ, ಅದನ್ನು ಹಾಕ್ಕೊಳ್ತಾಯಿದ್ರು, ಕಪ್ಪಗಾಗಲಿ ಕೂದಲು ಅಂದ್ಬಿಟ್ಟು. ಅದೆಲ್ಲ ತುಂಬ ಡೇಂಜರ್. ಇವಾಗ ಸ್ಕಿನ್ ಅಲರ್ಜಿ ಆಗೋದು, ಬೇರೆ ಬೇರೆ ಡಿಸೀಸಸ್ ಎಲ್ಲ ಬರ್ತಿದೆ. ಸೊ ಹಾಗಾಗಿ ಇವಾಗ ಸುಮಾರು 2 ವರ್ಷದಿಂದನೂ ಹೆನ್ನಾ ಪೌಡರು ಮತ್ತು ಇಂಡಿಗೋ ಪೌಡರು, ಹೆನ್ನಾ ಪೌಡರು ಯೂಸ್ ಮಾಡ್ತಾಯಿದ್ರು. ಬಟ್ ಇವಾಗ ಹೆನ್ನಾ ಪೌಡರ್ ಒಂದಿನ ಪೂರ್ತಿ ಹಚ್ಕೋಬೇಕು, ಇಂಡಿಗೋ ಪೌಡರು ನೆಕ್ಸ್ಟ್ ಡೇ ಹಚ್ಕೋಬೇಕು. ಆವಾಗ ಮೊದಲು ಕೆಂಚಿಗಾಗ್ಬಿಟ್ಟು ಆಮೇಲೆ ಇಂಡಿಗೋ ಪೌಡರ್ ಹಚ್ಕೊಂಡ್ಮೇಲೆ ಕಪ್ಪಗಾಗುತ್ತೆ. ಇದು ನ್ಯಾಚುರಲ್ಲು, ಪ್ಯಾರಾಬಿನ್ಸ್ ಫ್ರೀ ಇರಲ್ಲ. ಎಲ್ಲ ಥರದ್ದು ನಿಮಗೆ ಎಷ್ಟೊಂದು ಪ್ರಾಡಕ್ಟ್ಸು ಕಂಪ್ನಿದು ಸಿಗುತ್ತೆ, ಅದನ್ನು ನೋಡಿ ಯೂಸ್ ಮಾಡ್ಕೊಳ್ಳಿ. ನಾವು ಒಂದೊಂದ್ಸಲ ಆ್ಯಪ್ಸ್ ಗುಡ್ನೆಸ್ದು ತುಂಬ ಜಾಸ್ತಿ ಯೂಸ್ ಮಾಡೋದು. ಆ ಥರದ್ದು ಪ್ರಾಡಕ್ಟ್ಸ್ ನೋಡಿಬಿಟ್ಟು ಇದನ್ನು ನೋಡಿಕೊಂಡು ಮಾಡ್ಕೋಬೇಕು. ಇನ್ನು ಹಚ್ಚಿದ್ದಾಯಿತು ಹೆನ್ನಾ ಪೌಡರ್. ಇವತ್ತು ನನ್ನ ಕೈ ನೋಡಿ ಒಂದು 5 ನಿಮಿಷಕ್ಕೆ ಎಷ್ಟು ಕೆಂಪಗಾಗ್ಬಿಟ್ಟಿದೆ. ಇನ್ನು ನಾಳೆ ಇದೇ ಥರನೇ ಇಂಡಿಗೋ ಪೌಡರ್ ಕೂಡ ಹಚ್ಕೊಂಡು 1 ಅವರ್ ಸೋಕ್ ಮಾಡಬೇಕು. ಪೌಡರು ನೀರಲ್ಲಿ ಹಾಕ್ಬಿಟ್ಟು 1 ಅವರ್ ಹಾಗೆ ಬಿಡಬೇಕು, 1.5 ಅವರ್ ಆ ಥರ. ಆವಾಗ ಕಪ್ಪಗಾಗುತ್ತೆ ಬಿಳಿ ಕೂದಲಿರೋವೆಲ್ಲನೂ. ಇನ್ನು ಪ್ರಕುಲ್ ಕೂಡ ಬಂದ. ಸೊ ಅವನಿಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಕೊಟ್ಬಿಟ್ಟು ಕ್ರಿಕೆಟ್ಗೆ ಡ್ರಾಪ್ ಮಾಡ್ತೀನಿ. ಅಷ್ಟೊತ್ತಿಗೆ ಲಶಿಕಾನ ಮಲಗಿಸಿರ್ತೀನಿ. ಒಂದೊಂದ್ಸತಿ ಅವಳು ಎದ್ಬಿಡ್ತಾಳೆ, ಬಂದುಬಿಡ್ತಾಳೆ ನನ್ನ ಜೊತೆಗೇ. ಇನ್ನು ಚಕ್ಲಿ ಮಾಡಿದ್ವಲ್ಲ, ತುಂಬ ಚೆನ್ನಾಗಿತ್ತು. ಕ್ರಿಸ್ಪಿ ಹಾಕಿ ಕರುಮ್ ಅಂತ ಸೌಂಡ್ ಬರ್ತಾಯಿತ್ತು. ತುಂಬ ಚೆನ್ನಾಗಾಗಿತ್ತು ಚಕ್ಲಿ. ಅಷ್ಟೇ ನಿಪ್ಪಟ್ಟು ಅಷ್ಟೇ. ತುಂಬ ಜನ ಅಕ್ಕ ನಮಗೂ ಪಾರ್ಸಲ್ ಮಾಡಿ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಯಾರಿಗೆ ಇಷ್ಟ ಇರಲ್ಲ ಅಲ್ವಾ ಈ ಥರ ತಿಂಡಿಗಳೆಲ್ಲ ತಿನ್ನೋದಕ್ಕೆ. ಇನ್ನು ನಾನು ಕೂಡ ಕ್ರಿಕೆಟ್ಗೆ ಬಿಟ್ಟು ಬಂದೆ. ಇನ್ನು ನಮ್ಮ ಡಿಂಕು ನೋಡಿ ಫುಲ್ಲು ಒದ್ದಾಡ್ತಿರ್ತಾನೆ. ಏನಾದರೂ ತಿಂದರೆ ಹಿಂಗೆ ಒದ್ದಾಡೋದು ಫುಲ್ಲು. ಅವನಿಗೆ ಈಗ ಕೂದಲು ಬೇರೆ ಇಲ್ಲಲ್ವ, ಚೆನ್ನಾಗಿ ಮಸಾಜ್ ಆಗಿಬಿಡುತ್ತೆ. ಆ ಹುಲ್ ಮೇಲೆ ಹಿಂಗೆ ಒದ್ದಾಡ್ತಿರ್ತಾನೆ. ಅವ್ನಿಗೊಂಥರ ಮಸಾಜ್ ಸಿಕ್ಕಂಗೆ ಆಗುತ್ತೆ. ಇನ್ನು ಬಿಟ್ಟು ಬಂದೆ. ವೆದರ್ ಇವಾಗ ಓಕೆ, ಸನ್ನಿ ಇದೆ, ಒಂದು ಸ್ವಲ್ಪ ಬಿಸಿಲಿದೆ. ಈ ಥರ ಕ್ಲೌಡಿ ಕ್ಲೈಮೇಟ್ ಆ ಥರ ಏನಿಲ್ಲ. ಈಗ ಮಳೆ ಕೂಡ ಕಡಿಮೆ ಆಗಿಬಿಟ್ಟಿದೆ ಫುಲ್. ಮತ್ತು ಯಾವಾಗ ಮಳೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಪೂಜೆ ಮಾಡಿದೆ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಪೂಜೆ ಮಾಡಿರಲಿಲ್ಲ. ನೆನ್ನೆ ಚಿಕನ್ನು ಸ್ವಲ್ಪ ಫಿಶ್ಶು ಎಲ್ಲನೂ ಇತ್ತಲ್ವ, ಹಂಗಾಗಿ ಬೆಳಗ್ಗೆ ನೆಲ ಒರೆಸ್ಬಿಟ್ಟೆ ಪೂಜೆ ಮಾಡಬೇಕಲ್ವ, ಹಂಗಾಗಿ ಸಂಜೆ ಆಯಿತು ನೆಲ ಒರೆಸೋದೆಲ್ಲ. ಸೊ ಸಂಜೆ ನೆಲ ಒರೆಸ್ಬಿಟ್ಟು ಈಗ ಮಾಮೂಲಿ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಪೂಜೆ ಮಾಡಿರಲಿಲ್ಲ ಹಾಗಾಗಿ. ಇನ್ನು ಪೂಜೆ ಮಾಡಿಬಿಟ್ಟು ರಾತ್ರಿಗೆ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಹಾಲು ಕುಡಿಬೇಕು ಅಂತ ಅನಿಸ್ತಾಯಿತ್ತು. ಒಂದೊಂದು ಸಲ ಟೀ ಕುಡಿತೀನಿ, ಒಂದೊಂದು ಸತಿ ಹಾಲು ಕುಡಿತೀನಿ. ಬೆಳಗ್ಗೆ ಹೊತ್ತು ಟೀ ಕುಡಿತೀನಿ, ಹಂಗಾಗಿ ಸರಿ ಒಂದು ಸಲನೇ ಕುಡಿಯೋದು. ತುಂಬ ಅವಾಯ್ಡ್ ಮಾಡ್ತೀನಿ. ತುಂಬ ರೇರ್ ಆದರೆ 2 ಟೈಮ್ಸು ಟೀ ಕುಡಿಯೋದು. ಒಂದು ಸಲ ಕುಡಿದ್ರೆ ಎನಫ್, ಇಲ್ಲ 2 ಟೈಮ್ಸ್ ಮ್ಯಾಕ್ಸಿಮಮ್ ಆದರೆ ಎನಫ್. ಅದಕ್ಕೂ ಮೇಲೆ ಕುಡಿದ್ರೆ ಚೆನ್ನಾಗಿರಲ್ಲ. ಅದರಲ್ಲಿ ಕೆಫಿನ್ ಅನ್ನೋದು ಇರುತ್ತಲ್ವ, ಹಾಗಾಗಿ ಜಾಸ್ತಿ ಯಾವುದೇ ಒಂದು ಪದಾರ್ಥ ಆಗಿರ್ಬೋದು ಜಾಸ್ತಿ ಯಾವುದು ನಾವು ತೊಗೋಬಾರ್ದು, ಲಿಮಿಟಲ್ಲೇ ಇರಬೇಕು. ಇನ್ನು ಬರೀ ಇವತ್ತು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಹಾಲು ಮಾತ್ರ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇನ್ನೇನು ಇದಕ್ಕೆ ಏನೂ ಯೂಸ್ ಮಾಡೋದಿಲ್ಲ. ಇನ್ನು ಇವತ್ತು ಚಪಾತಿ ಮಾಡಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಮೂಲಂಗಿ ಮತ್ತು ಕ್ಯಾರೆಟ್ ಇತ್ತು. ಇದನ್ನೆಲ್ಲ ಪೀಲ್ ಮಾಡಿಬಿಟ್ಟು ತುರಿದು 2 ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿ ಕೊಟ್ಟರೆ ಚಪಾತಿಗೆ ಒಂದು ಒಳ್ಳೆ ಪಲ್ಯ ಆಗುತ್ತೆ. ಮೂಲಂಗಿ ಮಕ್ಕಳು ತಿನ್ನಲ್ಲ, ಅಂದರೆ ಕಟ್ ಮಾಡಿ ನಾವು ಸಾಂಬಾರ್ಗೆ ಹಾಕಿದಾಗ ಅದನ್ನು ತೆಗೆದುಬಿಡ್ತಾರೆ. ಇಲ್ಲ ರಾ ತಿನ್ನೋಷ್ಟು ಇನ್ನೂ ಒಳ್ಳೆಯದು ಮೂಲಂಗಿ. ಈ ಥರ ಮಾಡಿಕೊಟ್ರೆ ಚಪಾತಿ ಜೊತೆ ಆರಾಮಾಗಿ ಪಲ್ಯ ತಿಂದುಬಿಡ್ತಾರೆ. ಇದ್ರ ಜೊತೆಗೆ ಬರೀ
ಮೂಲಂಗಿ ಆದರೆ ಒಂದು ಸ್ವಲ್ಪ ಒಂಥರ ಖಾರವಾಗಿರುತ್ತಲ್ವ, ಹಾಗಾಗಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟ್ ಆ್ಯಡ್ ಮಾಡಿದ್ರೆ ಸ್ವೀಟಾಗಿ ಎರಡೂ ಸ್ವಲ್ಪ ಖಾರ ಸ್ವಲ್ಪ ಸ್ವೀಟು ಎರಡೂ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ. ಇನ್ನು ಈ ಥರ ತುರಿಯೋದಕ್ಕೆ ಸ್ವಲ್ಪ ತುಂಬಾ ಟೈಮ್ ಹಿಡಿಯುತ್ತೆ, ನಿಜವಾಗ್ಲೂ ಒಂದು 20-25 ನಿಮಿಷ ಆಗುತ್ತೆ. ಬಟ್ 5 ನಿಮಿಷಕ್ಕೆ ಇದು ಪಲ್ಯ ಮಾಡಿಬಿಡ್ಬೋದು, ತುಂಬಾ ಈಸಿ. ಇದಕ್ಕೊಂದು ಸ್ವಲ್ಪ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಎಣ್ಣೆ ಮತ್ತು ಕಡಲೆಬೇಳೆ ಇಷ್ಟೇ, ಇನ್ನೇನು ಬೇಡ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನೊಂದು ಸ್ವಲ್ಪ ಒಂದು 5-10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನೀರೆಲ್ಲ ಹೋಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮುಗ್ದೇ ಹೋಯಿತು. ಇನ್ನು ಇದಕ್ಕೆ ಬೇಕಿದ್ರೆ ನೀವು ಗರಂ ಮಸಾಲೆ, ಜೀರಾ ಪೌಡರು ಇದನ್ನು ಕೂಡ ಹಾಕೋಬೋದು, ಬೇಕಿದ್ರೆ ಅಚ್ಕಾರದ ಪುಡಿ ಕೂಡ ಹಾಕೋಬೋದು. ಅವೆಲ್ಲ ಏನೂ ಬೇಡ ಅಂದರೂ ಹೀಗೆ ಪ್ಲೇನಲ್ಲೂ ಕೂಡ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು, ಬೇಗನೆ ಇದಾಗೋಗುತ್ತೆ. ತುಂಬಾ ಈಸಿ. ಅನ್ನ ಸಾಂಬಾರ್, ರೈಸ್ಗೆ ಈ ಥರ ಸೈಡ್ ಡಿಶ್ ಆಗು ತುಂಬಾ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ಅಂದರೆ ಅಮ್ಮ ಇವತ್ತು ಗುರುವಾರದ ಬೆಳಗ್ಗೆನೇ ದೇವ್ರ ಸಾಮಾನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಶುಕ್ರವಾರ ನಮ್ಮದು ಕಲಶದ್ವಾರ, ಹಾಗಾಗಿ ಇವತ್ತೇ ವಾಶ್ ಮಾಡಿಬಿಟ್ಟು ಎಲ್ಲ ಇಟ್ಟಿರ್ತಾರೆ. ನಾಳೆ ಮತ್ತೆ ಇನ್ನೊಂದು ಸಲ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಲಶ ಎಲ್ಲ ಇಡ್ತಾರೆ. ಈ ಥರ ಏನಕ್ಕಂದರೆ ಅವತ್ತೇ ವಾಶ್ ಮಾಡಿ ದೇವ್ರ ಪಾತ್ರೆಗಳೆಲ್ಲ ಅವತ್ತೇ ಕಲಶ ಇಡೋದಕ್ಕೆ ತುಂಬಾ ಲೇಟ್ ಆಗಿಬಿಡುತ್ತೆ, ಬೇಗ ಮುಗಿಯೋಲ್ಲ. ಸೊ ಹಾಗಾಗಿ ಪ್ರತಿ ಥರ್ಸ್ಡೇ ಹೀಗೇ ಮಾಡೋದು. ಇನ್ನು ಇವತ್ತು ತಿಂಡಿಗೆ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕಡಲೆಬೀಜ ಚಟ್ನಿ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಇದು ಪಾಲಕ್ ಚಟ್ನಿ ಅಂತ. ಪಾಲಕ್ ತುಂಬ ಜಾಸ್ತಿ ಇತ್ತು, ಪಾಲಕ್ ತುಂಬ ತಂದುಬಿಟ್ಟಿದ್ರು ಅಪ್ಪ. ಒಂದು 2 ಕಟ್ಟೇನೋ ತಂದಿದ್ರು. 1 ಕಟ್ಟು ಮೊಸಪ್ಗಿರುತ್ತೆ, ಇನ್ನೊಂದು ಕಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಗೊತ್ತಲ್ಲ, ಯಾವುದಾದ್ರೂ ಒಂದು ವೀಡಿಯೋಸ್ ನೋಡ್ತೀನಿ ಪಾಲಕ್ ರೆಸಿಪೀಸು, ಅದನ್ನು ನೋಡಿಬಿಟ್ಟು ನಾನೇ ಮಾಡಿಬಿಡ್ತೀನಿ. ಒಂದು ಸಲ ನೋಡಿಕೊಂಡ್ರೆ ಸಾಕು, ಬೇಗನೆ ಮುಗಿಸ್ಕೊಂಡ್ಬಿಡ್ತೀನಿ. ಈ ಥರ ಹೊಸವೇನಾದರೂ ಮಾಡ್ತಾಯಿರ್ತೀನಿ. ಪಾಲಕ್ ಚಟ್ನಿ ಮಾಡೋಣ ಅಂದ್ಬಿಟ್ಟು. ಇನ್ನು ಇದು ರೊಟ್ಟಿಗೆ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸಬಾಕ್ಸಿ ಸೊಪ್ಪು ಇರಲಿಲ್ಲ, ಸೊ ಇಂಥ ಸೊಪ್ಪೇ ಹಾಕೋಬೇಕು ರೊಟ್ಟಿಗೆ ಅಂತ ಏನಿಲ್ಲ, ಯಾವುದಾದ್ರೂ ಹಾಕೋಬೋದು. ಇನ್ನು ಆಮ್ಲಾ ಕ್ಯೂಬ್ಸ್ ನಾನು ಮಾಡಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ಸೊ ಅದೊಂದು ಕ್ಯೂಬ್ ಹಾಕಿಬಿಟ್ಟು ಬಿಸಿ ನೀರು ಹಾಕ್ಕೊಳ್ತೀನಿ. ವಿತಿನ್ ಅದು ಒಂದು ನಿಮಿಷಕ್ಕೆಲ್ಲ ಪೂರ್ತಿ ಕರ್ಗೋಗ್ಬಿಡುತ್ತೆ. ಆಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋವಾಗ ಕುಡಿಬೇಕು, ಜಾಸ್ತಿ ಬಿಸಿದು ಕುಡಿಬಾರ್ದು, ಉಗುರು ಬೆಚ್ಚಗಿರೋವಾಗ ಕುಡಿದ್ರೆ ಸಾಕು. ಈ ಥರ ಒಂದೊಂದು ಗ್ಲಾಸ್ ಕುಡಿದ್ರೆ ಪ್ರತಿದಿನ ಹೇರ್ಸಿಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು, ಹಾಗೆ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಕರ್ಬೇವಿನ ಸೊಪ್ಪೆಲ್ಲ ಹಾಕಿರ್ತೀವಲ್ಲ. ಇದನ್ನು ಹೇಗೆ ಮಾಡೋದು ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ, ಆಮ್ಲಾ ಕ್ಯೂಬ್, ಅದನ್ನು ಹೋಗಿ ಚೆಕ್ ಮಾಡಿ. ಇನ್ನು ರೊಟ್ಟಿಗೆಲ್ಲನೂ ಕಲಸಿಟ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪರಲ್ಲೇ ಮಾಡಿಕೊಂಡ್ರೆ ತುಂಬ ಚಿಕ್ಕದಾಗಿ ಫೈನಾಗಿ ಆಗುತ್ತೆ. ನಮ್ಮ ಕೈಯಲ್ಲೂ ಹಂಗೆ ಬರಲ್ಲ, ಮಿಕ್ಸಿಲಿ ಹಾಕ್ಬಿಟ್ರೆ ಫುಲ್ಲು ಪೇಸ್ಟ್ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಇನ್ನು ಎಷ್ಟು ಬೇಕೋ ಅಷ್ಟು ನಾನು ರಾಗಿ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಡಲೆಬೇಳೆನೂ ಕೂಡ ಹಾಕಿ ಕಲಸಿ ಬಟ್ಟೆ ಮೇಲೆ ತಟ್ಟಿಡೋದು ಅಷ್ಟೇ. ಇನ್ನು ಸ್ನ್ಯಾಕ್ಸ್ ಬ್ರೇಕ್ಗೆ ಏನಾದರೂ ಕಳಿಸ್ಬೇಕಲ್ಲ ಸ್ನ್ಯಾಕ್ಸು, ಮಕಾನೋ ಇನ್ನೊಂದು 1/2 ಪ್ಯಾಕೆಟ್ ಇತ್ತು. ಸ್ವಲ್ಪ ಮಕಾನಕ್ಕೆ ಬರೀ ಸಾಲ್ಟ್ ಹಾಕಿ ಮಾಡ್ತಾಯಿದ್ದೀನಿ, ಬೇಡ ಚಾಟ್ ಮಸಾಲ, ಖಾರದ ಪುಡಿ ಎಲ್ಲ ಬೇಡ ಅಂದ್ಬಿಟ್ಟು ಬರೀ ಉಪ್ಪು ಹಾಕ್ಬಿಟ್ಟು ಕಳಿಸ್ತೀನಿ. ಹಿಂಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ನ್ಯಾಕ್ಸಿಗೆ ಅದಾಗುತ್ತೆ. ಇನ್ನು ಮಧ್ಯಾಹ್ನಕ್ಕೆ ರಾಗಿ ರೊಟ್ಟಿ ಮತ್ತು ಚಟ್ನಿ ಮತ್ತು ಮಜ್ಜಿಗೆ ಇಷ್ಟು ಕಳಿಸ್ತೀನಿ ಪ್ರಕುಲ್ಗೆ. ಇನ್ನೆಲ್ಲ ಶಿಗಾಗೂ ಸೇಮ್ ರಿಪೀಟ್, ಅವಳಿಗೂ ಒಂದೇ ಬ್ರೇಕ್ ಇರುತ್ತೆ, ಅದಕ್ಕೆ ಸ್ವಲ್ಪ ಒಂದು ರೊಟ್ಟಿ, ಒಂದು ಚೂರು ಮಕಾನ, ಒಂದಿಷ್ಟು ಸ್ನ್ಯಾಕ್ಸ್ ಹಾಕಿ ಕಳಿಸ್ತೀನಿ, ಜಾಸ್ತಿ ಹಾಕಲ್ಲ, ಒಂದು ಬ್ರೇಕ್ ಇರೋದ್ರಿಂದ. ಇನ್ನು ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ತಟ್ಟಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ರಾಗಿ ರೊಟ್ಟಿ ಕೂಡ ಇಲ್ಲಿ ರೆಡಿ ಆಯಿತು. ಇಲ್ಲಿ ಪಾಲಕ್ ಚಟ್ನಿ ಮಾಡೋದಕ್ಕೆ ಮೊದಲು ನಾನು ಮಿಕ್ಸಿಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಒಂದೊಂದು ಪೂರ್ತಿ, ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಹುಣಸೆಹಣ್ಣು ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು, ಅಚ್ಕಾರದ ಪುಡಿ ಕೂಡ ಹಾಕ್ಕೋಬೇಕು, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಡಲೆಬೇಳೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ, ಚೆನ್ನಾಗಿ ಫ್ರೈ ಆಗಬೇಕು, ಅದು ಎಣ್ಣೆ ಎಲ್ಲ ಸ್ವಲ್ಪ ತೇಲ್ಬೇಕು, ಆವಾಗ ಫ್ರೈ ಆಗಿದೆ ಅಂತ ಅರ್ಥ. ಏನಕ್ಕಂದರೆ ಹಸಿ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ. ಇನ್ನು ಇದು ಸ್ವಲ್ಪ ಫ್ರೈ ಆದಮೇಲೆ ಪಾಲಕ್ ಹಾಕ್ಬಿಡೋದು.
ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಪಾಲಕ್ ಫುಲ್ಲು ಹಿಂಗೋಗ್ಬಿಡುತ್ತೆ, ಇಷ್ಟು ಆಗಿಬಿಡುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಪಾಲಕ್ ಚಟ್ನಿ ಮುಗೀತು. ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಥರ ರೊಟ್ಟಿ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಹೇಗೋ ರೊಟ್ಟಿ ಮಾಡಿದ್ನಲ್ಲ, ಅದಕ್ಕೆ ಚಟ್ನಿ ಮತ್ತು ಪಾಲಕ್ ಚಟ್ನಿ ಎರಡೂ ಹಾಕ್ಕೊಂಡು ತಿಂದೆ, ತುಂಬ ಚೆನ್ನಾಗಿತ್ತು. ಈ ಥರ ಒಂದು ಸೊಪ್ಪುಗಳು ಜಾಸ್ತಿ ಇದ್ದಾಗ ಈ ಥರ ಫಟಾಫಟ್ ಅಂತ ಒಂಥರ ಬೇರೆ ಟೈಪ್ ಇಂಗ್ರೀಡಿಯೆಂಟ್ಸ್ ಮಾಡ್ಕೊಂಬಿಡ್ಬೋದು. ನೋಡಿ ಈ ಥರ ಆಗುತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಆದರೆ ಆಗಿದೆ ಅಂತ ಅರ್ಥ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಐರನ್ ಕಂಟೆಂಟ್ ಇರುತ್ತೆ ಪಾಲಕಲ್ಲಿ, ಹಾಗಾಗಿ ತುಂಬಾ ಒಳ್ಳೆಯದು ಹೆಲ್ತಿಗೆ. ಸೊ ತಿಂಡಿ ಕೂಡ ರೆಡಿ ಆಯಿತು. ಪಾಲಕ್ ಚಟ್ನಿ ಮತ್ತು ಕಡಲೆಬೀಜದ ಚಟ್ನಿ ಮತ್ತು ರಾಗಿ ರೊಟ್ಟಿ. ಸೊ ಇದಿಷ್ಟು. ಇನ್ನು ನಾವು ಪ್ರಿಪ್ರೇಷನ್ಸ್ ಮಾಡ್ಕೋತಿದ್ದೀವಿ ಅಂತ ಹೇಳಿದ್ನಲ್ಲ, ಸೊ ಇದು ಇವತ್ತಿಂದ ಸ್ಟಾರ್ಟ್ ಆಗಿದೆ. ಒಂದು ಸ್ವಲ್ಪ ಗೋಲ್ಡ್ ಜೊತೆಗೆ ರೋಲ್ಡ್ ಗೋಲ್ಡ್ ಕೂಡ ಯೂಸ್ ಮಾಡ್ತಾಯಿದ್ದೀವಿ. ಏನಕ್ಕೆ ಸಿಂಪಲ್ ಅಲ್ವಾ ಅಂದ್ಬಿಟ್ಟು ಬರೀ ಅಲ್ಲಿ ಕರ್ಕೊಂಬರೋದಷ್ಟೇ, ಇನ್ನೇನಿಲ್ಲ. ಹಂಗಾಗಿ ನಂದೇ ಇದೆ 2 ಡಾಬು. ಇದು ರೋಲ್ಡ್ ಗೋಲ್ಡು ಅಂದರೆ ಆ್ಯಕ್ಚುಲಿ ಒಂದು ಡಾಬು ಕೂಡ ಇದೆ ಗೋಲ್ಡ್, ತಂಗಿ ಹತ್ರ ಮದುವೆ ಟೈಮಲ್ಲಿ ಮಾಡಿಸಿದ್ದು. ಸರಿ ಅದು ಬೇಡ, ಹೆವಿ ಆಗುತ್ತೆ ಅಂದ್ಬಿಟ್ಟು ಸೊ ರೋಲ್ಡ್ ಗೋಲ್ಡ್ದು ಒಂದು 2 ಡಾಬು ತೊಗೊಂಡೋಗ್ತಾಯಿದ್ದೀನಿ. ಇನ್ನು ಅವಳು ಸ್ಯಾರಿ ಕಲರ್ ಇದು ಗೋಲ್ಡ್ ಮತ್ತು ಪಿಂಕ್ ತೋರಿಸಿರ್ಲಿಲ್ಲಲ್ಲ, ಬಳೆ ಇದನ್ನು ತೊಗೊಂಡೆ. ಹಾಗೆ ಒಂದು ಸ್ವಲ್ಪ ಜಡೆಗೆ ಹಾಕೊಂಡು ಸ್ವಲ್ಪ ಬಿಲ್ಲಗಳು, ಸ್ವಲ್ಪ ಮಾಟಿ ಕಿವಿಗೆ ಹಾಕ್ಕೊಳ್ಳೋದು, ಇಂಥವೆಲ್ಲ ತೊಗೊಂಡಿದ್ದೀನಿ. ಜಾಸ್ತಿ ಒಂದು ಸ್ವಲ್ಪ ಮಿಕ್ಸಡ್ ರೋಲ್ಡ್ ಗೋಲ್ಡ್ ಹಾಕ್ಕೊತಿದ್ದಾಳೆ. ಇನ್ನು ಇದು ಒಂದು ಸ್ವಲ್ಪ ಒಂದು ಎಣ್ದಿರೋ ಅಂಥದ್ದು ಜಡೆ, ಇನ್ನೊಂದು ಮಾಮೂಲಿ ಇದು ಎಕ್ಸ್ಟೆನ್ಷನ್ ಬರುತ್ತಲ್ಲ, ಅದು ಎರಡೂ ತೊಗೊಂಡು ಬನ್ನಿ ಅಂತ ಹೇಳಿದ್ಲು. ಇನ್ನು ಅಲ್ಲ ತಟ್ಟೆಗಿಡೋದಕ್ಕೆ ಈ ಥರದ್ದು ಬಳೆ. ಸೊ ಬಳೆ ಈ ಥರದೊಂದು 3 ಡಜನ್ ಏನೋ ತೊಗೊಂಡಿದ್ದೀನಿ. ಇನ್ನು ಹಾಕೊಳ್ಳೋಕೆ ಒಂದು 2 ಡಜನ್ ತೊಗೊಂಡಿದ್ದೀನಿ. ಇನ್ನು ನನ್ನ ಸ್ಕಿನ್ ಪೂರ್ತಿ ಒಂದು ಸ್ವಲ್ಪ ಟ್ಯಾನ್ ಥರ ಆಗಿತ್ತು. ಇತ್ತೀಚೆಗೆ ಸ್ಕಿನ್ ಮೇಲೆ ನಾನು ಗಮನನೇ ಕೊಟ್ಟಿರಲಿಲ್ಲ. ನಾನು ಪರ್ಸ್ನಲಿ ಇದನ್ನು ಯೂಸ್ ಮಾಡ್ತಾ ಇರ್ತೀನಿ, ಹಿಮಾಲಯ ಸ್ಕ್ರಬ್ಬು, ಮತ್ತು ಏನಾದರೂ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡ್ತೀನಿ. ಇದೊಂದು 10 ರೂಪೀಸ್ದು ಚಿಕ್ಕದು ಸಿಗುತ್ತೆ. ಇನ್ನು ಸ್ಕ್ರಬ್ಬು ವೀಕ್ಲಿ ಒನ್ಸ್ ನಾನು ಯೂಸ್ ಮಾಡ್ತಾ ಇರ್ತೀನಿ ವೈಟ್ ಹೆಡ್ಸ್ ಹೋಗೋದಕ್ಕೆ. ನನಗೆ ಬ್ಲ್ಯಾಕ್ ಹೆಡ್ಸ್ ಏನಿಲ್ಲ, ವೈಟ್ ಹೆಡ್ಸು ಇಲ್ಲ, ಬರಬಾರ್ದು ಅಂತ ಯೂಸ್ ಮಾಡ್ತಾ ಇರ್ತೀನಿ. ಸ್ಕ್ರಬ್ ಮಾಡಿದ್ರೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತಲ್ವ. ಹಾಗಾಗಿ ಮೊದಲು ಯಾವುದಾದ್ರೂ ಇಂಥದ್ದೇ ತೊಗೊಳ್ಳಿ ಅಂತ ಹೇಳಲ್ಲ, ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋ ಒಂದು ಸ್ಕ್ರಬ್ ತೊಗೊಂಡು ಮೊದಲು ಈ ಥರ ಸ್ಕ್ರಬ್ ಮಾಡ್ಕೋಬೇಕು ಫೇಸ್ ಎಲ್ಲ. ಇನ್ನು ನೀವು ಹೋಮ್ ರೆಮಿಡೀಸಲ್ಲಿ ಹೋಗ್ತೀವಿ ಅಂದರೆ ಅದರಲ್ಲೂ ಕೂಡ ಸ್ಕ್ರಬ್ಬು, ಫೇಸ್ ಪ್ಯಾಕ್ ಎಲ್ಲ ನೀವೇ ಪ್ರಿಪೇರ್ ಮಾಡಿಕೊಂಡು ಮಾಡ್ಕೋಬೋದು. ನನಗೆ ಟೈಮ್ ಇಲ್ಲ, ಹಂಗಾಗಿ ನಾನು ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಅದೆಲ್ಲ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ 1 ಮಿನಿಟ್ to 2 ಮಿನಿಟ್ಸ್ ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಈಗ ಪ್ಯಾಕ್ ಹಚ್ಕೊಂಡು ಒಂದು ಡ್ರೈ ಆಗೋವರೆಗೂ ಬಿಡಬೇಕು. ಒಂದು 20 to 25 ಮಿನಿಟ್ಸ್ ಆಗುತ್ತೆ. ಇದು ನ್ಯಾಚುರಲ್ ಗ್ಲೋ ಅಂತ ಇತ್ತು, ಕೇಸರ್ ಫ್ಲೇವರ್ದು. ಅಂದರೆ ಇದು ಅಂದರೆ ಸ್ಕಿನ್ ಗ್ಲೋ ಆಗುತ್ತೆ ಅಂತ. ಸೊ ತುಂಬ ಚೆನ್ನಾಗಿರುತ್ತೆ ಗ್ಲೋಯಿಂಗ್. ನಿಮಗೆ ಹೋಗ್ತಾ ನೆಕ್ಸ್ಟ್ ಡೇ ಹಂಗೆ ಗ್ಲೋಯಿಂಗ್ ಚೆನ್ನಾಗಿರುತ್ತೆ. ಇನ್ನೇನು ಫಂಕ್ಷನ್ ನಿಯರ್ ಬಂತಲ್ಲ, ಆವಾಗ ಒಂದು ಸಲ ಹಚ್ಕೋತೀನಿ, ಆವಾಗ ಸರಿ ಹೋಗುತ್ತೆ. ಈಗ ಒಂದು 2 to 3 ಡೇಸ್ ಹಿಂದೆ ಹಚ್ಕೊಂಡು ಮತ್ತು ಇನ್ನೇನು ನಾಳೆ ಹೊರಡಬೇಕು ಅನ್ನೋ ಟೈಮ್ಗೆ ಮತ್ತೆ ಹಚ್ಕೋತೀನಿ. ಒಂದು ಸ್ವಲ್ಪ ಸ್ಕಿನ್ ಎಲ್ಲ ಗ್ಲೋಯಿಂಗ್ ಇರುತ್ತೆ. ಇನ್ನು ಹಂಗೆ ಹಚ್ಕೊಂಡೆ ನಾನು ಕೂಡ ಚಕ್ಲಿ ತಿನ್ಕೊಂಡು ಓಡಾಡ್ಕೊಂಡಿದ್ದೆ. ಅದು ಡ್ರೈ ಆಗುತ್ತೆ. ಒಂದು ಕಡೆ ನಾನು ತಿಂತಾಯಿದ್ದೆ. ಈ ಚಕ್ಲಿ ಏನಾದರೂ ಈ ಥರ ತಿಂಡಿ ಪದಾರ್ಥಗಳಿದ್ರೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಈ ಕ್ಲೈಮೇಟ್ಗೆ ಏನಾದರೂ ಚಿಟಪಟ ಅಂತಾನೇ ಇರುತ್ತೆ ಬಾಯಿ. ಹಾಗಾಗಿ ಇನ್ನು ಐಬ್ರೋಸ್ ಕೂಡ ಮಾಡಿಸ್ಕೊಂಡು ಬಂದಿದ್ದಾಯಿತು. ನಾನು ಅಮ್ಮ ಐಬ್ರೋಸ್ ಮಾಡಿಸ್ಕೊಂಡು ಬಂದೆ, ಫೇಸ್ ಪ್ಯಾಕ್ ಕೂಡ ಹಾಕ್ಕೊಂಡು. ಸೊ ಈಗ ರೆಡಿ ಆಗಿದ್ದೀನಿ. ಒಂದು ಸ್ವಲ್ಪ ನನಗೆ ಸ್ಕಿನ್ ಎಲ್ಲ ಸ್ವಲ್ಪ ಸ್ಮೂತಾಗಿ ಆಗಿದೆ ಮತ್ತು ಗ್ಲೋಯಿಂಗ್ ಅಂತ ಅನಿಸುತ್ತೆ. ಇನ್ನೊಂದು ಸಲ ಇದನ್ನು ಮಾಡಿಕೊಂಡ್ರೆ ಇನ್ನು ಮತ್ತಷ್ಟು ಗ್ಲೋ ಆಗುತ್ತೆ. ಸ್ಕ್ರಬ್ ಮಾಡಿಕೊಂಡು ಪ್ಯಾಕ್ ಹಾಕ್ಕೋಬೇಕು. ಇನ್ನು ಊಟದ ನೋಡಿ ರೈಸ್ ಮತ್ತು ಸ್ವಲ್ಪ ತುಪ್ಪ ಮತ್ತು ಪಾಲಕ್ ಚಟ್ನಿ, ವೆಜಿಟೇಬಲ್ ಸಾಂಬಾರು ಕೂಡ ಇತ್ತು. ನಾನು ಇದನ್ನೇ ತಿಂತಾಯಿದ್ದೆ. ಬಿಸಿ ಬಿಸಿ ಅನ್ನಕ್ಕೆ ಪಾಲಕ್ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ವಿತಿನ್ ಒಂದು 5-10 ನಿಮಿಷದ ಒಳಗಡೆ ಆಗೋಗ್ಬಿಡುತ್ತೆ. ಎಲ್ಲಾದರೂ ಹೋಗಿರ್ತೀವಿ, ಬಂದಿರ್ತೀವಿ ಮನೆಗೆ ಜರ್ನಿ ಮಾಡಿ, ಎಲ್ಲೋ ಒಂದು ಕಡೆ ಹೋಗಿ ಬಂದಿರ್ತೀವಿ, ಟೈಮ್ ಇರಲ್ಲ ಅನ್ನೋವಾಗ ಈ ಥರ ಒಂದು ಸೊಪ್ಪಿದ್ರೆ ಸಾಕು, ಬೇಗನೆ ನಾನು ಹೇಳಿದ್ದು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ತಿಂದುಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ.
ಇನ್ನು ಪೈನಾಪಲ್ ಇತ್ತು, ಅದರಲ್ಲಿ ಒಂದು ಅರ್ಧ ಕೇಸರಿಬಾತ್ ಮಾಡಿಬಿಟ್ಟು ಪೈನಾಪಲಲ್ಲಿ ಇನ್ನೊಂದು ಅರ್ಧ ಕೇಕ್ ಮಾಡ್ಕೊಳ್ಳೋಣ ಮಕ್ಕಳಿಗೆ, ಬಾಕ್ಸ್ಗೂ ಇರುತ್ತೆ ತಿನ್ನೋಕ್ಕೂ ಇರುತ್ತೆ ಅಂದ್ಬಿಟ್ಟು ಮಾಡಿದೆ. ಯಾವಾಗಲೂ ಖಾರನೇ ತಿನ್ನೋಕ್ಕಾಗಲ್ವಲ್ಲ ಚಕ್ಲಿ ನಿಪ್ಪಟ್ಟು ಅಂತ, ಹಂಗಾಗಿ ಒಂದು ಸ್ವಲ್ಪ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ 2 ಎಗ್ ಮತ್ತು ಒಂದು ಹಾಫ್ ಕಪ್ಪಷ್ಟು ಮಾಮೂಲಿ ಎಣ್ಣೆ ಕುಕ್ಕಿಂಗ್ ಆಯಿಲು, ಹಾಫ್ ಕಪ್ಪಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಶುಗರ್ ಪೂರ್ತಿ ಕರಗಬೇಕು. ಪೈನಾಪಲ್ ವೀಟ್ ಕೇಕ್ ಮಾಡ್ತಾ ಇರೋದು. ನೀವು ಮೈದಾ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ನಾನು ಮೈದಾ ಅನ್ಹೆಲ್ತಿ ಅಂದ್ಬಿಟ್ಟು ಮೈದಾ ಬದಲು ನಾನು ವೀಟ್ನ ರಿಪ್ಲೇಸ್ ಮಾಡ್ಕೊಳ್ತೀನಿ, ಗೋಧಿ ಹಿಟ್ಟನ್ನ. ಸೊ ಇದು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಫುಲ್ಲು ಕರಗಬೇಕು. ಇಲ್ಲ ಶುಗರ್ ಪೌಡರ್ ಹಾಕೋತೀವಿ ಅಂದರೆ ಬೇಗನೆ ಕೆಲಸ ಆಗೋಗುತ್ತೆ. ನಾನು ಹಂಗೆ ಹಾಕ್ಕೊಂಡೆ, ಇನ್ನೇನು ಮತ್ತೆ ಮಿಕ್ಸಿ ತೆಗೆದು ಏನು ಮತ್ತೆ ಪೌಡರ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು. ಇದಕ್ಕೆ ನೆಕ್ಸ್ಟು ಹಾಫ್ ಕಪ್ ಅಷ್ಟು ನಾನು ಪೈನಾಪಲ್ ಪ್ಯೂರಿ ಹಾಕ್ಕೊಂಡಿದ್ದೀನಿ, ಒಂಚೂರು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಗಟ್ಟಿನೂ ಇರಬಾರ್ದು. ಪೈನಾಪಲ್ ಪ್ಯೂರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೆ ಮಾಮೂಲಿ ಇದು ಫಿಲ್ಟರ್ ಮಾಡ್ಕೋಬೇಕು ಗೋಧಿ ಹಿಟ್ಟು. ಚೆನ್ನಾಗಿ ಇದನ್ನು ಮಾಡಿಕೊಂಡ್ರೆ ಸ್ಮೂತಾಗಿ ಬರುತ್ತೆ, ಎಲ್ಲೂ ಗಂಟು ಕಟ್ಟೋದು ಬಬಲ್ಸ್ ಆಗೋದು ಈ ಥರದ್ದೆಲ್ಲ ಆಗೋದಿಲ್ಲ. ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ಒಂದು ಒಳ್ಳೆ ಹೆಲ್ತಿ ಕೇಕ್ ಆಗುತ್ತೆ. ಶುಗರ್ ಬದಲು ನೀವು ಬೇಕಿದ್ದರೆ ಜಾಗರಿ ಪೌಡರ್ನೂ ಕೂಡ ನೀವು ರೀಪ್ಲೇಸ್ ಮಾಡ್ಕೋಬೋದು. ನಾನು ಫಸ್ಟು ಶುಗರಲ್ಲೇ ಮಾಡ್ತಾಯಿದ್ದೆ, ನೋಡೋಣ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಪೈನಾಪಲ್ ಹಾಕಿ ಮಾಡ್ತಿರೋದು ಫಸ್ಟ್ ಟೈಮು. ಇನ್ನು ಹಾಫ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರು ಮತ್ತು 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸು. ಇಲ್ಲ ನಿಮ್ಮ ಹತ್ರ ಪೈನಾಪಲ್ ಎಸೆನ್ಸ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಪೂರ್ತಿ ಒಂದು ಲಿಕ್ವಿಡ್, ಒಂದು ಸ್ವಲ್ಪ ಸೆಮಿ ಲಿಕ್ವಿಡ್ ಥರ ಬ್ಯಾಟರ್ ಆಗುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇದು ಬ್ಯಾಟರ್ ಪ್ರಿಪೇರ್ ಮಾಡೋದೇ ಬೇಗನೆ ಆಗೋಗುತ್ತೆ. ನಿಜವಾಗ್ಲೂ ಬೇಕಿಂಗ್ ಕಲ್ತ್ಕೊಂಡ್ರೆ ಆ ಅಡುಗೆ ಕೂಡ ಇಷ್ಟ ಆಗಲ್ಲ. ಬೇಕಿಂಗ್ ಅಷ್ಟು ಈಸಿಯಾಗಿ ಆಗುತ್ತೆ ನಿಜವಾಗ್ಲೂ. ಅಡುಗೆ ಅಂದರೆ ಸ್ವಲ್ಪ ತುಂಬ ಲೇಟ್ ಆಗುತ್ತೆ, ಸ್ಟವ್ ಯೂಸ್ ಮಾಡಬೇಕು, ಅದನ್ನು ಬೇಯಿಸಬೇಕು, ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಅಂತ. ಬೇಕಿಂಗ್ ತುಂಬಾ ಈಸಿ, ಕಲ್ತ್ಕೊಂಡ್ಬಿಟ್ರೆ ಟ್ರಿಕ್ಸ್ ಎಲ್ಲ ಬೇಗನೆ ಆಗೋಗುತ್ತೆ. ಇನ್ನು ಇದು ಬ್ಯಾಟರ್ ಕೂಡ ರೆಡಿ ಆಯಿತು. ಬಟರ್ ಪೆಪ್ಪರ್ ಹಾಕಿಬಿಟ್ಟು ಈಗ ಮಾಮೂಲಿ ಒಂದು ಕೇಕ್ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ವೀಟು ಪೈನಾಪಲ್ ಎರಡೂ ಮಿಕ್ಸ್ ಇರುತ್ತಲ್ಲ, ಒಂದು ಒಳ್ಳೆ ಹೆಲ್ತಿ ಕೇಕ್ ಇದಾಗುತ್ತೆ. ಸೊ ಯಾವಾಗಲೂ ನಾನು ಮಾಡಲ್ಲ, ಮಂತ್ಲಿ ಟ್ವೈಸ್ ಈ ಥರದ್ದು ಕೇಕ್ಸ್ ಮಾಡಿ ಕೊಡ್ತಾ ಇರ್ತೀನಿ ಮಕ್ಕಳಿಗೆ, ಏನಕ್ಕಂದರೆ ನಾನು ಆಚೆದು ಫುಲ್ ಅವಾಯ್ಡ್ ಮಾಡಿಬಿಟ್ಟಿದ್ದೀನಲ್ವ, ಹಾಗಾಗಿ. ಇನ್ನು ಇದೊಂದು 50 ಮಿನಿಟ್ಸು 160 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಾವು ಬೇಕ್ ಮಾಡ್ಕೊಳ್ತೀನಿ, ಪ್ರೀ ಹೀಟ್ ಮಾಡಿಕೊಂಡು. ಇನ್ನು ಕುಕ್ಕರಲ್ಲೂ ಕೂಡ ಇದನ್ನೇ ಮಾಡ್ಕೊಬೋದು. ಉಪ್ಪು ಹಾಕ್ಬಿಟ್ಟು ಪ್ರೀ ಹೀಟ್ ಮಾಡಿಬಿಟ್ಟು ಆಮೇಲೆ ಒಂದು 45 to 50 ಮಿನಿಟ್ಸ್ ಈ ಥರ ಬೇಕ್ ಮಾಡಿಕೊಂಡ್ರೆ ಮುಗೀತು. ಇನ್ನು ಈ ಕಡೆ ಒಂದು ಕಡೆ ಬನ್ಸಿ ರವೆ ಉಪ್ಮಾ ಮಾಡೋಕ್ಕೆ, ಇನ್ನೊಂದು ಮಾಮೂಲಿ ಸೂಜಿ ರವೆ ಕೇಸರಿ ಬಾತ್ ಮಾಡೋಣ. ಪೈನಾಪಲ್ ಇತ್ತಲ್ಲ ಫುಲ್ ಪ್ಯೂರಿ ಮಾಡ್ಕೊಂಡಿದ್ದೆ, ಪ್ಯೂರಿ ಮಾಡಿಬಿಟ್ಟೆ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು. ಪೈನಾಪಲ್ ಕೇಸರಿ ಬಾತ್ ತುಂಬ ಚೆನ್ನಾಗಿರುತ್ತೆ, ತುಪ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಮಾಡಿದ್ರೆ. ನಾನು ರೆಸಿಪಿ ಏನು ತೋರಿಸ್ಲಿಲ್ಲ, ಸುಮಾರು ಸಲ ತೋರಿಸಿದ್ದೀನಿ ಹಾಗಾಗಿ. ಇನ್ನು ಲಶಿಕನ್ ಸ್ವಲ್ಪ ಹೋಮ್ವರ್ಕ್ ಇತ್ತು, ಇವಾಗ ಅವ್ರಿಗೆಲ್ಲ ಟ್ರೇಸಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಸ್ಲೀಪಿಂಗ್ ಲೈನ್ಸು, ಸ್ಟ್ಯಾಂಡಿಂಗ್ ಲೈನ್ಸ್ ಅಂತ. ಪ್ಲೇ ಹೋಮಲ್ಲಿ ಈ ಥರದ್ದೇನಿರಲಿಲ್ಲ, ಜಸ್ಟ್ ಸ್ಕ್ರಿಬ್ಲಿಂಗು, ಪೇಂಟ್ ಮಾಡೋದು ಆ ಥರದ್ದೆಲ್ಲನೂ ಇತ್ತು. ಈಗ ನರ್ಸರಿಯಿಂದ ಸ್ವಲ್ಪ ಪೆನ್ಸಿಲ್ ಹೋಲ್ಡಿಂಗು ಇವೆಲ್ಲ ಸ್ಟಾರ್ಟ್ ಆಗುತ್ತೆ, ಟ್ರೇಸಿಂಗ್ ಮಾಡೋದು. ಸ್ಟ್ಯಾಂಡಿಂಗ್ ಲೈನ್ ಆಗೋಗಿತ್ತು, ಸ್ಲೀಪಿಂಗ್ ಲೈನ್ ಒಂದಿತ್ತು ಹೋಮ್ವರ್ಕು, ಅದನ್ನು ಮಾಡ್ತಾಯಿದ್ಲು. ಇನ್ನು ಕೇಕ್ ತುಂಬ ಪರ್ಫೆಕ್ಟಾಗಿ ಆಗಿತ್ತು, ಸಾಫ್ಟಾಗಿತ್ತು ನಿಜವಾಗ್ಲೂ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಯಮ್ಮಿ ಆಗಿತ್ತು, ಜಾಸ್ತಿ ಓವರ್ ಸ್ವೀಟ್ ಥರನೂ ಇರಲಿಲ್ಲ. ಏನಕ್ಕಂದರೆ ನಾನು ಶುಗರ್ ಕಮ್ಮಿ ಹಾಕಿ ಪೈನಾಪಲಲ್ಲೂ ಸ್ವಲ್ಪ ನ್ಯಾಚುರಲ್ ಶುಗರ್ ಇರುತ್ತೆ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಒಂದು ಟ್ರೈ ಮಾಡಿ ನೋಡಿ, ಮಕ್ಕಳು ಬಾಕ್ಸಿಗೆ ಹಾಕಿ ಕೊಡ್ಬೋದು, ಏನಕ್ಕಂದರೆ ಮನೇಲೇ ಮಾಡಿರೋದ್ರಿಂದ. ಇನ್ನು ಯಾವಾಗಾದರೂ ಮಕ್ಕಳು ಮನೇಲಿರ್ತಾರೆ ಅಂದರೆ ಒಂದೊಂದು 2 ಪೀಸ್ ಕೊಟ್ಟರೆ ಅವ್ರಿಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಇಲ್ಲ ನಾವು ಕೇಕ್ ತಿಂತಾ ಇದ್ದೀವಪ್ಪ ಅಂತ. ಔಟ್ಸೈಡ್ ತಿನ್ನೋ ಅಂಥ ಕ್ರೇವಿಂಗ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸಾಫ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ವೀಟಲ್ಲಿ ಮತ್ತು ಮಾಡಿರೋದ್ರಿಂದ ಎಗ್ಸ್ 2 ಯೂಸ್ ಮಾಡಿದ್ವಿ. ಸೊ ನೋಡಿದ್ರಲ್ಲ, ಈಸಿಯಾಗಿ ಕೇಕ್ ಆಗೋಗುತ್ತೆ. ಒಂದು 2-3 ಕೇಕ್ ಕಲ್ತ್ಕೊಂಡ್ರೆ ಸಾಕು, ಮುಗೀತು. ಇನ್ನು ಓವೆನ್ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಅಂದರೆ, ಒಂದು ಮೈಕ್ರೋವೇವ್ದು ಈ ಥರದ್ದು ಕಪ್ಸ್ ಇರುತ್ತೆ ಸಪೋರ್ಟ್ ಮಾಡೋದು, ಅದನ್ನೇ ಯೂಸ್ ಮಾಡಬೇಕು. ಇದು ಪಿಂಗಾಣಿದಿತ್ತು, ಮೈಕ್ರೋವೇವ್ ಸಪೋರ್ಟ್ ಮಾಡುತ್ತೆ, ಸೇಫ್ ಇದು, ಮೈಕ್ರೋವೇವ್ ಸೇಫು. ಇದರಲ್ಲಿ ಒಂಚೂರು ನೀರು ಇಟ್ಬಿಟ್ಟು, ಆಪ್ಷನ್ಸ್ ಇರುತ್ತೆ ಕೆಲವೊಂದರಲ್ಲಿ, ನಿಮ್ಮದ್ರಲ್ಲೂ ಕೊಟ್ಟಿರ್ತಾರೆ ಸ್ಟೀಮ್ ಕ್ಲೀನ್ ಆರ್ ಡಿಯೋಡರೈಸ್ ಅಂದ್ಬಿಟ್ಟು. ಅದನ್ನು ಪ್ರೆಸ್ ಮಾಡಿದ್ರೆ ಒಂದು 5 ನಿಮಿಷ ಅದೇ ಟೈಮ್ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ. ಸ್ಟಾರ್ಟ್ ಮಾಡಿದ್ರೆ ಇನ್ನು ಮುಗೀತು, ಪೂರ್ತಿಯಾಗಿ ಹರಡುತ್ತೆ, ಸ್ಟೀಮಲ್ಲೇ ಕ್ಲೀನ್ ಆಗೋಗ್ಬಿಡುತ್ತೆ. ಸೊ ಇದಿಷ್ಟು ಇವತ್ತಿನ ವ್ಲಾಗು. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.